38 ಕ್ವಶನ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ಎ ಪೋಲ್ ಎ ಬಿ ಈ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್. ಓಕೆ, ಅವ್ರು ನಥಿಂಗ್ ಬಟ್ ಏನ್ ಕೊಟ್ಟಿದ್ದಾರೆ, ಎ ಬಿ ಬಂದ್ಬಿಟ್ಟು ಒಂದು ಪೋಲು, ಓಕೆ, ಅದು ಗ್ರೌಂಡ್ ಮೇಲೆ ನಿಂತಿದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, 3 ವೈರ್ಸ್ ಫ್ರಮ್ ದ ಟಾಪ್ ಆಫ್ ದ ಪೋಲ್ ಆರ್ ಸ್ಟ್ರೆಚ್ಡ್ ಅಂಡ್ ಟೈಡ್ ಟು 3 ಡಿಫರೆಂಟ್ pegs ಆನ್ ದ ಗ್ರೌಂಡ್. ಓಕೆ, ಸೊ ಅವ್ರು ಏನ್ ಮಾಡಿದ್ದಾರೆ, ಟಾಪ್ ಆಫ್ ದ ಪೋಲ್, ಎ ಬಿ ಬಂದ್ಬಿಟ್ಟು ಪೋಲ್ ತಾನೆ, ಈ ಟಾಪ್ ಆಫ್ ದ ಪೋಲ್ ಇಂದ 3 ವೈರ್ ಹಾಕಿದ್ದಾರೆ. 1 2 3 3 ವೈರ್ ನ, ಓಕೆ, ಅಂದ್ರೆ ನಥಿಂಗ್ ಬಟ್ ಏನು, ಮಳೆ. ಆ ಮಳೆಗೆ 3 ಮಳೆ ಇದೆ. ಓಕೆ, ಸಿ ಇ ಮತ್ತೆ ಡಿ ಹತ್ರ ಅದಕ್ಕೆ ಟೈ ಮಾಡಿದ್ದಾರೆ. ಓಕೆ, ಸೊ ಒಂದು ಸಿ ಹತ್ರ, ಇನ್ನೊಂದು ಇ ಹತ್ರ, ಇನ್ನೊಂದು ಡಿ ಹತ್ರ. ಓಕೆ, 3 ವೈರ್ ನ ಅಲ್ಲಿ ಮಳೆ ಹೊಡೆದಿದ್ದಾರೆ, ಅದಕ್ಕೆ ಕಟ್ಟಿದ್ದಾರೆ. ಓಕೆ, 3 ವೈರ್ ಕಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, angles of elevation from the pegs to the top of the pole are found to be 30, 60 and 45 degree as shown in the figure. ಅವರೇ ಡಯಾಗ್ರಾಮ್ ಅಲ್ಲಿ ಆಂಗಲ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೆಗ್ ಸಿ ಅಂಡ್ ದ ಫುಟ್ ಬಿ ಆಫ್ ದ ಪೋಲ್ ಇಸ್ 30. ಓಕೆ, ಸಿ ಮತ್ತೆ ಬಿ ಮಧ್ಯೆ ಡಿಫ್ರೆನ್ಸ್ ಎಷ್ಟು, 30 ಮೀಟರ್ ಇದೆ. ಡಿಸ್ಟೆನ್ಸ್ ಬಂದ್ಬಿಟ್ಟು 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡ್ಬೇಕು, ದೆನ್ ಫೈಂಡ್ ದ ಹೈಟ್ ಆಫ್ ದ ಪೋಲ್ ಎ ಬಿ. ಏನೇನ್ ಕಂಡಿಬೇಕು ನೋಡ್ರಿ, ನಾನು ಇವಾಗ ಎ ಬಿ ಕಂಡಿಬೇಕು. ಆಮೇಲೆ ಅಂಡ್ ಆಲ್ಸೋ ಫೈಂಡ್ ದ ಲೆಂತ್ ಆಫ್ ಈಚ್ ವೈರ್. ಈಚ್ ವೈರ್ ಅಂದ್ರೆ 3 ವೈರ್ ಇದೆ. ಒಂದು ವೈರ್ ಬಂದ್ಬಿಟ್ಟು ಎ ಸಿ. ಓಕೆ, ಎ ಸಿ ಕಂಡಿಬೇಕು. ಓಕೆ, ಆಮೇಲೆ ಬಂದ್ಬಿಟ್ಟು ಇನ್ನೊಂದು ವೈರ್ ಏನು, ಎ ಇ ಕಂಡಿಬೇಕು. ಓಕೆ, ಇನ್ನೊಂದು ವೈರ್ ಬಂದ್ಬಿಟ್ಟು ಏನು, ಎ ಡಿ, ಅದನ್ನ ಕೂಡ ಕಂಡಿಬೇಕು. ಸೊ ಈಗ 4 ಕಂಡಿಡಿಬೇಕು. ಓಕೆನಾ, ಸೊ ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಯಾವ ಟ್ರಯಾಂಗಲ್ ತಗೋಬೇಕು ನೋಡ್ರಿ. ನಾನು ಇವಾಗ ದೊಡ್ಡ ಟ್ರಯಾಂಗಲ್ ತಗೋತೀನಿ, ಅದು ಎ ಬಿ ಸಿ. ಓಕೆ, ಈ ಟ್ರಯಾಂಗಲ್ ನ ಸಪರೇಟ್ ಆಗಿ ಬರಿತೀನಿ. ಎ ಬಿ ಸಿ, ನಮಗೆ ಸಿ ಬಿ ವ್ಯಾಲ್ಯೂ ಎಷ್ಟು ಗೊತ್ತು, 30 ಮೀಟರ್ ಅಂತ ಗೊತ್ತು. ಓಕೆ, ಈ ಆಂಗಲ್ ಎಷ್ಟಿದೆ, 30 ಡಿಗ್ರಿ ಇದೆ. ಓಕೆ, ಈಗ ನೀವೇ ನೋಡಿದ್ರೆ ಇದು 90 ಅಂದ್ರೆ ಈ ಕಡೆ ಕೂಡ 90 ಇರುತ್ತೆ. ಸೊ ಆಂಗಲ್ ಬಿ ಕೂಡ 90. ಓಕೆ, ಸೊ ಇವಾಗ ನನಗೆ ಸಿ ಬಿ ವ್ಯಾಲ್ಯೂ ಗೊತ್ತು. ಫಸ್ಟ್ ನಾನೇನ್ ಮಾಡ್ತೀನಿ, ಇವಾಗ ಎ ಬಿ ವ್ಯಾಲ್ಯೂ ಕಂಡುಹಿಡಿತೀನಿ. ಇದು ಆಂಗಲ್ ಅಂದ್ರೆ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಇವಾಗ ನನಗೆ ಎ ಬಿ ಬೇಕನ್ಕೊಳ್ರಿ, ಅಂದ್ರೆ ಅಪೋಸಿಟ್ ಬೇಕಂತಂದ್ರೆ, ಓಕೆ, ನನಗೆ ಅಡ್ಜಸೆಂಟ್ ಗೊತ್ತು. ಅಪೋಸಿಟ್ ಅಡ್ಜಸೆಂಟ್ ಗೆ ಫಾರ್ಮುಲಾ ಏನಿರೋದು, ಟ್ಯಾನ್ ಥೀಟಾ. ಸೊ ಫಸ್ಟ್ ಟ್ಯಾನ್ ಥೀಟಾ ಹಾಕ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಗೊತ್ತು. ಈಗ ಥೀಟಾ ವ್ಯಾಲ್ಯೂ ಏನು, 30. ಟ್ಯಾನ್ ಥೀಟಾ ವ್ಯಾಲ್ಯೂ 30 ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನು, ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನು, 30. ಈಗ ನಮಗೆ ಟ್ಯಾನ್ 30 ವ್ಯಾಲ್ಯೂ ಏನಂತ ಗೊತ್ತು, 1/√3 ಅಂತ ಗೊತ್ತು, ಇಸ್ ಈಕ್ವಲ್ ಟು ಎ ಬಿ ಬೈ 30. ಓಕೆ, ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ √3 ಎ ಬಿ ಇಸ್ ಈಕ್ವಲ್ ಟು 1 ಇಂಟು 30 ಆಗುತ್ತೆ. ಸೊ √3 ಎ ಬಿ ಇಸ್ ಈಕ್ವಲ್ ಟು 1 ಇಂಟು 30, 30. ಎ ಬಿ ಇಸ್ ಈಕ್ವಲ್ ಟು 30 ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3 ಆಯ್ತು. ನಮಗೆ ಡಿನಾಮಿನೇಟರ್ ರೂಟ್ ಇರಬಾರ್ದು. ಸೊ ಅವಾಗ ರಾಷನಲೈಸ್ ಮಾಡ್ಬೇಕು. ಯಾವ ತರ, ಇಂಟು √3 ಡಿವೈಡ್ ಬೈ √3. ಅವಾಗ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು 30√3. √3 ಇಂಟು √3 ಏನಾಗುತ್ತೆ, √3 ಇಂಟು √3 √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು 30√3 ಡಿವೈಡೆಡ್ ಬೈ 3 ಆಗುತ್ತೆ. 3 1 ಜಾ 3 10 ಜಾ. ಸೊ ಇವಾಗ ನಮಗೆ ಎ ಬಿ ವ್ಯಾಲ್ಯೂ ಎಷ್ಟಂತ ಗೊತ್ತಾಯ್ತು, ಎ ಬಿ ವ್ಯಾಲ್ಯೂ 10√3 ಮೀಟರ್ ಅಂತ ಗೊತ್ತಾಯ್ತು. ಎ ಬಿ ವ್ಯಾಲ್ಯೂ 10√3 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇವಾಗ ಏನು, ಎ ಬಿ ವ್ಯಾಲ್ಯೂ ಗೊತ್ತಾಯ್ತು, ಅದನ್ನ ಬರ್ದ್ಬಿಡ್ತೀನಿ. ಓಕೆ, ಎಷ್ಟು, ಎ ಬಿ ವ್ಯಾಲ್ಯೂ ಬಂದ್ಬಿಟ್ಟು 10√3 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ.
ಓಕೆ. ಈಗ ನೋಡ್ರಿ ನೆಕ್ಸ್ಟ್ ನಾವೇನ್ ಕಡಿಬೇಕು, ಎ ಸಿ ಕಡಿಬೇಕು. ಎ ಸಿ ಅಂದ್ರೆ ಹೈಪೋಟೆನಸ್ ಬೇಕು. ನನಗೇನು ಅಡ್ಜಸೆಂಟ್ ಗೊತ್ತು. ಸೊ ಯಾವ ಫಾರ್ಮುಲಾ ಆಗ್ಬೋದು, ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದ್ರೆ ನಥಿಂಗ್ ಬಟ್ ಏನು ಕಾಸ್ ಥೀಟಾ ಆಗ್ಬೋದು. ನನಗೇನ್ ಗೊತ್ತು, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಗೊತ್ತು. ಈಗ ಕಾಸ್ ಥೀಟಾ ವ್ಯಾಲ್ಯೂ ಏನು 30, ಅಡ್ಜಸೆಂಟ್ ವ್ಯಾಲ್ಯೂ ಏನು 30. ಓಕೆ, ಹೈಪೋಟೆನಸ್ ವ್ಯಾಲ್ಯೂ ಬಂದ್ಬಿಟ್ಟು ಎ ಸಿ. ಸೊ ಕಾಸ್ 30 ವ್ಯಾಲ್ಯೂ ಬಂದ್ಬಿಟ್ಟು ಏನು √3 ಡಿವೈಡೆಡ್ ಬೈ 2 ಅಂತ ಗೊತ್ತು. ಸೊ ಕಾಸ್ 30 ಬಂದ್ಬಿಟ್ಟು √3/2 ಇಸ್ ಈಕ್ವಲ್ ಟು 30/AC. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಅವಾಗ √3AC ಇಸ್ ಈಕ್ವಲ್ ಟು 30 ಇಂಟು 2 ಆಗುತ್ತೆ. ಸೊ √3AC ಇಸ್ ಈಕ್ವಲ್ ಟು 32 60, AC ಇಸ್ ಈಕ್ವಲ್ ಟು 60 ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3. ಸೊ ಡಿನಾಮಿನೇಟರ್ ಅಲ್ಲಿ ರೂಟ್ ಇರಬಾರ್ದು. ಸೊ ಇದನ್ನ ರಾಷನಲೈಸ್ ಮಾಡೋಣ, √3/√3. ಸೊ ಅವಾಗ ಏನಾಯ್ತು, AC ಇಸ್ ಈಕ್ವಲ್ ಟು 60√3 ಡಿವೈಡ್ ಬೈ √3 ಇಂಟು √3 ಹೋಲ್ ಸ್ಕ್ವೇರ್ ಆಯ್ತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಸೊ ಇವಾಗ AC ಇಸ್ ಈಕ್ವಲ್ ಟು 60√3 ಡಿವೈಡೆಡ್ ಬೈ 3 ಅಂತ ಗೊತ್ತಾಯ್ತು. 3 1 ಜಾ 3 20 ಜಾ. ಸೊ ನಥಿಂಗ್ ಬಟ್ AC ವ್ಯಾಲ್ಯೂ ಏನು 20√3 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ AC ಇದ್ದಲ್ಲಿ ಏನ್ ಬರಿತೀನಿ, 20√3 ಮೀಟರ್ ಅಂತ ಬರಿತೀನಿ. ಓಕೆ, ಸೊ ಇವಾಗ AC ವ್ಯಾಲ್ಯೂ ಕೂಡ ಗೊತ್ತಾಯ್ತು. ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ನೆಕ್ಸ್ಟ್ ಏನ್ ಕಂಡ್ಬೇಕು, ಎಇ ಎಲ್ಲಿದೆ, ಇಲ್ಲಿದೆ. ಸೊ ನಾನೇನ್ ಮಾಡ್ತೀನಿ, ಆ ಚಿಕ್ಕ ಟ್ರಯಾಂಗಲ್ ತಗೊಂತೀನಿ. ಸೊ ಚಿಕ್ಕ ಟ್ರಯಾಂಗಲ್ ತಗೊಂತೀನಿ, ಯಾವ್ದದು ABE. ಓಕೆ, ABE. ಓಕೆ, ಇಲ್ಲಿ ಆಂಗಲ್ ಎಷ್ಟಿದೆ, 60 ಡಿಗ್ರಿ ಇದೆ. ಓಕೆ, ನೀವೇ ನೋಡ್ರಿ, ನಾನು ತಗೊಂಡ್ರೆ ಟ್ರಯಾಂಗಲ್ ಏನು ABE. ಈ ಟ್ರಯಾಂಗಲ್ ತಗೊಂಡಿದ್ದೇನೆ. ಓಕೆ, ಸೊ ಇದು 90 ಡಿಗ್ರಿ ಅಂತ ಗೊತ್ತು. ಇದು 60 ಡಿಗ್ರಿ ಅಂದ್ರೆ ಇದು ಅಪೋಸಿಟ್ ಇರೋದು ಅಪೋಸಿಟ್, 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್. ಓಕೆ, ಇನ್ನು ಉಳಿದಿದ್ದೇನು ಅಡ್ಜಸೆಂಟ್. ಓಕೆ, ಈಗ ಅಪೋಸಿಟ್ AB ವ್ಯಾಲ್ಯೂ ಗೊತ್ತು. AB ವ್ಯಾಲ್ಯೂ ಎಷ್ಟು 10√3 ಗೊತ್ತು. ಓಕೆ, ಈಗ ನಾನೇನ್ ಕಂಡಿಬೇಕು, ಹೈಪೋಟೆನಸ್ ಕಂಡಿಡ್ಬೇಕು. AE ನ ಅಪೋಸಿಟ್ ಗೊತ್ತು. ಸೊ ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಯಾವ ಫಾರ್ಮುಲಾ ತಗೋಬೇಕು, sin ಥೀಟಾ ತಗೋಬೇಕು. ಸೊ ಏನಾಗುತ್ತೆ, sin ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಈಗ ಥೀಟಾ ವ್ಯಾಲ್ಯೂ ಏನು 60 ಇದೆ. ಓಕೆ, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ, ಅಪೋಸಿಟ್ ವ್ಯಾಲ್ಯೂ 10√3 ಡಿವೈಡೆಡ್ ಬೈ ಹೈಪೋಟೆನಸ್ ಏನು AE ಇದೆ. ಓಕೆ, sin 60 ವ್ಯಾಲ್ಯೂ ಏನು √3/2 ಇಸ್ ಈಕ್ವಲ್ ಟು 10√3 ಡಿವೈಡೆಡ್ ಬೈ AE. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ ನೋಡ್ರಿ, ಅವಾಗ √3AE ಇಸ್ ಈಕ್ವಲ್ ಟು 2 ಇಂಟು 10√3 ಆಗುತ್ತೆ. ಸೊ ಅವಾಗ AE ಇಸ್ ಈಕ್ವಲ್ ಟು 2 10 20 20√3. ಈಗ ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3 ಆಯ್ತು. √3 ಕ್ಯಾನ್ಸಲ್. ಸೊ AE ವ್ಯಾಲ್ಯೂ ಏನಾಯ್ತು 20 ಆಯ್ತು. ಇದು ನಥಿಂಗ್ ಬಟ್ 20 ಮೀಟರ್ ಆಯ್ತು. ಸೊ ಈಗ AE ವ್ಯಾಲ್ಯೂ ಕೂಡ ಗೊತ್ತಾಯ್ತು, ಎಷ್ಟು 20 ಮೀಟರ್ ಅಂತ ಗೊತ್ತಾಯ್ತು. ಓಕೆನಾ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈ ಡಯಾಗ್ರಾಮ್ ನ ಕೂಡ ಎರೇಸ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ನಾವ್ ಏನ್ ಕಟ್ಬೇಕು, AD ಎಲ್ಲಿದೆ, AD ಬಂದ್ಬಿಟ್ಟು ಇಲ್ಲಿದೆ. ಸೊ ನಾನು ಇವಾಗ ಯಾವ ಟ್ರಯಾಂಗಲ್ ತಗೊಂತೀನಿ ನೋಡ್ರಿ, ABD ಟ್ರಯಾಂಗಲ್ ತಗೊಂತೀನಿ. ಓಕೆ, ಸೊ ABD ಹತ್ರ ಆಂಗಲ್ ಎಷ್ಟಿದೆ ನೋಡ್ರಿ 45 ಡಿಗ್ರಿ ಇದೆ. ಓಕೆ, ನಾನು ತಗೊಂಡ್ರ ಟ್ರಯಾಂಗಲ್ ಬಂದ್ಬಿಟ್ಟು ABD. ಓಕೆ, ಈ ಟ್ರಯಾಂಗಲ್ ನ ತಗೊಂಡಿದ್ದೀನಿ ನಾನು. ಓಕೆ, ಸೊ ಈಗ ನನಗೆ AB ವ್ಯಾಲ್ಯೂ ಗೊತ್ತು. AB ವ್ಯಾಲ್ಯೂ ಎಷ್ಟು 10√3 ಅಂತ ಗೊತ್ತು. ಓಕೆ, ಇದು ಆಂಗಲ್ ಅಂದ್ರೆ ಇದು ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್, ಇದು 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್. ಇನ್ನು ಉಳಿದಿದ್ದೇನು ಅಡ್ಜಸೆಂಟ್. ಓಕೆ,
ಈಗ ನಾನು ಏನ್ ಕಂಡಿಬೇಕು ನೋಡ್ರಿ, ಹೈಪೋಟೆನಸ್ ಕಂಡಿಬೇಕು, ಅಪೋಸಿಟ್ ಗೊತ್ತಿದೆ. ಸೊ ಯಾವ ಫಾರ್ಮುಲಾ ಹಾಕ್ಬೇಕು, ಅಪೋಸಿಟ್ ಬೈ ಹೈಪೋಟೆನಸ್. ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ನಥಿಂಗ್ ಬಟ್ ಏನು, ಸೈನ್ ಥೀಟಾ ತಗೋಬೇಕು. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಸೈನ್ ಥೀಟಾ ವ್ಯಾಲ್ಯೂ ಏನು 45, ಅಪೋಸಿಟ್ ವ್ಯಾಲ್ಯೂ ಏನಿದೆ 10√3, ಓಕೆ, ಹೋಲ್ ಡಿವೈಡೆಡ್ ಬೈ ಹೈಪೋಟೆನಸ್ ಏನು AD. ಓಕೆ, ಸೊ ಇವಾಗ ಸೈನ್ 45 ವ್ಯಾಲ್ಯೂ ಏನು 1/√2 ಇಸ್ ಈಕ್ವಲ್ ಟು 10√3 ಡಿವೈಡೆಡ್ ಬೈ AD. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 1 into AD is equal to 10√3 into, okay, 10√3 into √2 ಆಗುತ್ತೆ. 1 into AD 10, √3 into √2 ಏನಾಗುತ್ತೆ, √6 ಆಗುತ್ತೆ. ಸೊ AD ವ್ಯಾಲ್ಯೂ ಬಂದ್ಬಿಟ್ಟು 10√6 ಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು AD ವ್ಯಾಲ್ಯೂ. ಸೊ ಅದನ್ನ ಇಲ್ಲಿ ಬರ್ದ್ಬಿಡೋಣ. ಎಷ್ಟು AD ಬಂದ್ಬಿಟ್ಟು, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇದನ್ನ AD ಬಂದ್ಬಿಟ್ಟು 10√6 ಮೀಟರ್ ಅಂತ ಗೊತ್ತಾಯ್ತು. ಸೊ ಇವಾಗ ನಮಗೆ 4 ಕಂಡುಹಿಡಿಬೇಕಾಗಿತ್ತು. ಆ 4ನ್ನ ಕಂಡುಹಿಡಿದ್ವಿ. ಯಾವುದು, AB, AC, AE ಮತ್ತೆ AD. ಓಕೆ, ಇದು ಬಂದ್ಬಿಟ್ಟು ಇದರ ಸೊಲ್ಯೂಷನ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇದು ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.